ನಮ್ಮ ಭಾರತದ ಕೊನೆಯ ಹಳ್ಳಿಲಿ ನನ್ನ ಕೊನೆಯ ವಿಡಿಯೋ ಈ ಸೀರೀಸ್ದು. ಕರೆಂಟಿನ ಸಹಾಯ ಇಲ್ದಂಗೆ ಇವರು ಹಿಟ್ಟನ್ನು ರೆಡಿ ಮಾಡ್ತಾರೆ. ಸೊ ಈ ಸೀರೀಸ್ ಆದಮೇಲೆ ಗೊತ್ತಿಲ್ಲ ಟ್ರಾವೆಲ್ ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ನನ್ನ 100 ದಿನಗಳ ಪ್ರಯಾಣ ಸೀರೀಸ್ನ 100ನೇ ದಿನಕ್ಕೆ. ತುಂಬ ಖುಷಿ ಆಗ್ತಾಯಿದೆ. ಸಕ್ಸಸ್ಫುಲಿ ಈ ಸೀರೀಸ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡಿದೆ. ರೈಟ್ ನಾವು ನಾನೀಗ ನಮ್ಮ ಭಾರತದ ಕೊನೆಯ ಹಳ್ಳಿ ಅಂತ ಹೇಳ್ತಾರೆ ಚಿಟ್ಕುಲಲ್ಲಿದ್ದೀನಿ. ನಿನ್ನೆ ಬಂದೆ ಇಲ್ಲಿಗೆ ನಾನು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಸಕ್ಸಸ್ಫುಲ್ಲಾಗಿ ನಾನು ಈ ಸೀರೀಸ್ನ ಕಂಪ್ಲೀಟ್ ಮಾಡಿದೆ, ಆಲ್ ಇಂಡಿಯಾ ಟ್ರಾವೆಲ್ ಮಾಡಿ. ಸೊ ಈಗ ನಾನು ನನ್ನ ಈ ಕೊನೆಯ ವಿಡಿಯೋನ ನಾನು ಈ ಜಾಗದಲ್ಲೇ ಎಂಡ್ ಮಾಡಬೇಕು ಅಂತ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ನಮ್ಮ ಭಾರತದ ಕೊನೆಯ ಹಳ್ಳಿಲಿ ನನ್ನ ಕೊನೆಯ ವಿಡಿಯೋ ಈ ಸೀರೀಸ್ದು. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 99ಗೆ. ರೈಟ್ ನಾನೀಗ ತಪ್ಪರಲ್ಲಿದ್ದೀನಿ. ನೆನ್ನೆ ಇಲ್ಲಿಗೆ ಬಂದೆ ಟ್ರೆಕ್ ಮಾಡೋಣ ಅಂತ. ಸದ್ಯಕ್ಕೆ ಯುಲಾಖಂಡ ಟ್ರೆಕ್ಕು ಕ್ಲೋಸ್ ಆಗೈತೆ. ಯಾವುದೋ ಒಂದು ರೂಮ್ ತಗೊಂಡಿದ್ದೀನಿ. 9 ಗಂಟೆಗೆ ಬಸ್ ಐತೆ ಇಲ್ಲಿಂದ ಸಾಂಗ್ಲಾಗೆ. ಸೊ ಸಾಂಗ್ಲದಲ್ಲಿ ಏನೇ ಗೊತ್ತಿಲ್ಲ. ನಾನು ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಆಗಿದ್ದೇ ಬೇರೆ. ಸೊ ಟ್ರಾವೆಲಿಂಗಲ್ಲಿ ಯಾವಾಗವಾಗ ಈ ಥರ ಆಗ್ತಾನೆ ಇರುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು ಯುಲಾಖಂಡ ಟ್ರೆಕ್ ಮಾಡಬೇಕು ಅಂತ. ತುಂಬ ದಿನಗಳಿಂದ ಡ್ರೀಮ್ ಇತ್ತು, ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಆದರೆ ಅದು ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಈಗ ಹೋಗಿ 9 ಗಂಟೆಗೆ ಬಸ್ ಸ್ಟಾಪ್ ಇಲ್ಲೇ ಇರೋದು. ಜಸ್ಟ್ ಒಂದು 100 ಮೀಟ್ರಲ್ಲೇ ಒಂದು ಬಸ್ ಸ್ಟಾಪ್ ಆಯ್ತು. ಅಲ್ಲಿ ಹೋಗ್ಬಿಟ್ಟು ಬಸ್ ತಗೊಂಡು ಸೀದಾ ಸಾಂಗ್ಲಾಗೆ ಹೋಗೋದು. ಬಸ್ ಬಂದುಬಿಟ್ಟು ಕೆಲವರು 9 ಗಂಟೆಗೆ ಅಂತ ಹೇಳಿದ್ರು, ಇನ್ನು ಕೆಲವರು 9:15 ಅಂತ ಹೇಳಿದ್ರು. ಇಲ್ಲಿ ಬಸ್ ಮಿಸ್ ಆದರೆ ಮತ್ತೆ ಸಿಗೋದು ತುಂಬ ಕಷ್ಟ. ಅದಕ್ಕೋಸ್ಕರ ಅಂತಲೇ 1 ಅವರ್ ಐತೆ ನನಗೇ ಹೊರಡ್ತಾ ಇದ್ದೀನಿ. ನಾನು ಇದ್ದಿದ್ದು ಹೋಟೆಲು ಇದು. ಇಲ್ಲಿ ಹೋಟೆಲ್ ಪ್ರೈಸಸ್ಸು ತುಂಬ ಜಾಸ್ತಿ ಇರ್ತವೆ. ಟ್ರೆಕ್ಕಿಂಗ್ ಮಾಡ್ತಾರಲ್ಲ ಆ ಟೈಮಲ್ಲಿ. ಸದ್ಯಕ್ಕೆ ಇದು ಕಮ್ಮಿ. ಬಸ್ ಸ್ಟಾಪಲ್ಲಿ ನಿಲ್ಸುತ್ತೆ ಅಂದ್ಕೊಂಡೆ. ಪ್ರೈವೇಟ್ ಬಸ್ ಇಲ್ಲಿ ಬಂದೈತೆ. ಗೈಸ್ ಫೈನಲಾಗಿ ಬಸ್ ಸಿಕ್ತು. ನಾನೆಲ್ಲೋ ಬಸ್ ಸ್ಟಾಪಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇದು ನೋಡಿದ್ರೆ ಬಸ್ ಸ್ಟ್ಯಾಂಡಿಂದ ಬಂದು ಮುಂದೆ ನಿಂತ್ಕೊಂಡೈತೆ. ಸೊ ಹೆಂಗೋ ಇಲ್ಲಿ ಸೀಟ್ ಸಿಕ್ಕೈತೆ. ಈಗ ಇಲ್ಲಿಂದ ಸಾಂಗ್ಲ ಬಂದ್ಬಿಟ್ಟು 50 ಕಿಲೋಮೀಟ್ರ್ ಏನೈತೆ. ಹೈಲೈಟ್ ಏನು ಗೊತ್ತಾ, ಈ ಜರ್ನಿಲಿ ಹೋಗ್ಬೇಕಾದ್ರೆ ತುಂಬ ಡೇಂಜರಸ್ ರೋಡ್ ನೋಡ್ತೀವಿ ಅಂತ ನನಗೆ ಯಾರು ಹೇಳಿದರು. ಲೆಟ್ಸ್ ಸಿ. ವೆಲ್ಕಮ್ ಟು ಸಾಂಗ್ಲಾ ಬಸ್ ಸ್ಟ್ಯಾಂಡ್. ಇಂಥ ಬಸ್ ಸ್ಟ್ಯಾಂಡು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿದೆ.
ಓಕೆ, ಟೈಮ್ ಬಂದ್ಬಿಟ್ಟು ಈಗ 10:30 ಆಗೈತೆ. ನಾನೀಗ ಚಿಟ್ಕೂಲಲ್ಲಿದ್ದೀನಿ. ಬಂದು ರೆಸ್ಟ್ ಮಾಡಿ ಈಗ ಫ್ರೆಶ್ ಆಗಿ ಕೂತ್ಕೊಂಡಿದ್ದೀನಿ. ನಿಮ್ಗೇನೋ ಒಂದು ತೋರಿಸ್ತೀನಿ ರೀ. ಒಂದು ನಿಮಿಷ ನೋಡಿ, 3 ಡಿಗ್ರಿ ಐತೆ ಟೆಂಪ್ರೇಚರು. -1 ಕೂಡ ಹೋಗುತ್ತೆ ಬೆಳಿಗ್ಗೆ ಅಷ್ಟೊತ್ತಲ್ಲಿ. ಸೊ ಈಗ ಹೊರಗಡೆ ಹೋಗ್ಬಿಟ್ಟು ನಾನು ಸ್ವಲ್ಪ ಫೈರ್ ಕ್ಯಾಂಪ್ ಎಲ್ಲ ಮಾಡಿದ್ದಾರೆ, ಅಲ್ಲಿ ಸ್ವಲ್ಪ ಸ್ನೋ ಐತೆ, ಸ್ನೋಲ್ಲಿ ತಗೊಂಡು ಆಟ ಆಡಬೇಕು ಅಂತ ಇದ್ದೀನಿ. ಈ ವೇಷದಲ್ಲೇ ಹೋಗ್ತೀನಿ, ಜಾಕೆಟ್ ಏನು ಹಾಕೊಳ್ಳಲ್ಲ. ಬಟ್ ಆದರೆ ಇಷ್ಟು ಟೆಂಪ್ರೇಚರಲ್ಲಿ ಸದ್ಯಕ್ಕೆ ನಾನು ಹೆಂಗೆ ಬದುಕಿದ್ದೀನಿ ಅಂತಂದರೆ ಇವರಿಂದ. ಇದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಐಸಾಗಿ ಹೋಗ್ತಿದ್ದೆ ನಾನು, ಅಷ್ಟು ಚಳಿ ಆಗುತ್ತೆ. ಇದೇ ನಮ್ಮ ಹೋಮ್ ಸ್ಟೇ. ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇದೇನು ಹುಚ್ಚಾಟ ಅನ್ನಿಸ್ತಾ ಇತ್ತು ನನಗೆ, ಬಟ್ ಯಾವಾಗೂ ಬರಲ್ವಲ್ಲ, ಅಪರೂಪಕ್ಕೆ ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಜಾಸ್ತಿ ದೂರ ಏನಿಲ್ಲ, ಸ್ನೋ ಇಲ್ಲೇ ಐತೆ. ಇಲ್ಲಿ ನೋಡ್ತಿದ್ರಲ್ಲ, ಈ ಸ್ನೋ ತಗೊಂಡು ಸ್ವಲ್ಪ ಹೊತ್ತು ಕೈಲಿ ಹಿಡ್ಕೋಬೇಕು, ಚಾಲೆಂಜ್. ವಾವ್, ಇದರಲ್ಲಿ ಏನಾದರೂ ಒಂದು ಮಾಡೋಣ. ಈಗ ಹಾರ್ಟ್ ಮಾಡೋಣ. ಕೈ ಫ್ರೀಸ್ ಆಗೋಯ್ತು. ಓಕೆ, ಕೈ ಅಷ್ಟು ಹಿಂಗೆ ಮಾಡಿ ರೌಂಡು. ಶಾಕ್ ಆಗಬೇಡ್ರಿ, ನಾನು ಹಾರ್ಟ್ ಮಾಡೋದು ನೋಡಿ. ಹಾರ್ಟ್ ಮಾಡಿದೆ ಫೈನಲಿ. ಇದನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ಈ ಟೆಂಪ್ರೇಚರಲ್ಲಿ. ಆ್ಯಕ್ಚುಲಿ ನನ್ನ ಸುತ್ತೂ ಫುಲ್ಲು ದೊಡ್ಡ ದೊಡ್ಡ ಬೆಟ್ಟಗಳಿದ್ದಾವೆ, ಎಲ್ಲ ಕಡೆ ಫುಲ್ ಸ್ನೋ ಐತೆ. ಬೆಳಿಗ್ಗೆ ತೋರಿಸ್ತೀನಿ. ಬಟ್ ಇಲ್ಲಿಗೆ ಈ ಹಾರ್ಟ್ನ ಬಿಸಾಕ್ತೀನಿ ಗ್ಯಾಸ್, ಹಾಕ್ತಿಲ್ಲ ಹಿಡ್ಕೊಳ್ಳೋಕ್ಕೆ. ಇಲ್ಲಿ ಇಟ್ಬಿಡ್ತೀನಿ. ಸೊ ಇದಾಗಿತ್ತು ಇಷ್ಟೊತ್ತಿನಲ್ಲಿ ನನ್ನ ಮಂಗಾಟ ಅಂತಲೇ ಹೇಳ್ಬೋದು ಇದನ್ನು. ಬಟ್ ಈ ಸ್ನೋನಲ್ಲಿ ಆಡಿದ್ದಕ್ಕೆ ಕೈ ಕೆಂಪಗಾಗೋಗ್ಬಿಟ್ಟೈತೆ. ಓಹೋ, ಫಸ್ಟ್ ಹೋಗಿ ರೂಮಲ್ಲೋಗಿ ಆ ಹೀಟ್ರ್ ಹತ್ರ ಕೈ ಇಡಬೇಕು. ಇಲ್ಲೂ ಕೂಡ ಐತೆ ಸ್ನೋ. ಇದಕ್ಕೆ ಇಟ್ಬಿಡ್ಲ ಕೈ ಅನ್ನಿಸ್ತೈತೆ. ಕೈ ಸ್ಪರ್ಶನೇ ಇಲ್ಲ. ಬೋಲ್ಟ್ ಹಾಕೋಣ. ಬಟ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ ಚಿಟ್ಕುಲ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀನಿ. ಚಳಿಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ನನ್ನ ಮೂಗೆರಡು ಫ್ರೀಜಾಗಿ ಹೋಗ್ಬಿಟ್ಟವೆ, ಕೈಯೆಲ್ಲ ಫ್ರೀಜಾಗಿ ಹೋಗಿದ್ದಾವೆ. ಇಲ್ಲೇನು ಗೊತ್ತಾ, ವಿಂಟರಲ್ಲಿ ಬಂದರೆ ಈಗ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಎಲ್ಲ ಫುಲ್ಲು ಸ್ನೋ ಕಾಣುತ್ತೆ. ಈಗಲೂ ಕೂಡ ನೋಡ್ಬೋದು, ಅಲ್ಲಲ್ಲಿ ಫುಲ್ ಸ್ನೋ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಭಯಂಕರ ಚಳಿ ಐತಿ ಇಲ್ಲಿ. ಸನ್ರೈಸ್ ಆಗಿದೆ ನೋಡಿ, ಬಟ್ ಆದರೆ ನನ್ನ ಮುಂದೆ ಸನ್ರೈಸ್ ಆಗಿಲ್ಲ. ಯಾಕೆಂತಂದರೆ ದೊಡ್ಡ ಬೆಟ್ಟ ಐತೆ, ಸೊ ಅದು ಅಡ್ಡ ಐತೆ ಸದ್ಯಕ್ಕೆ. ನೋಡಿ ಊರು ಹೆಂಗಿದೆ. ವಾವ್, ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಈಗ ಇದು ಯಾವುದೋ ಒಂದು ಸಿಮೆಂಟ್ ಮನೆ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲೆಲ್ಲ ಇದೇ ಥರ ವುಡ್ಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ವಿಲೇಜಲ್ಲಿ ಸುತ್ತಾ ಇದ್ದರೆ ಆ ಮಜಾನೇ ಬೇರೆ. ಏಕೆಂತಂದರೆ ಯಾರೂ ಇಲ್ಲ, ಜಾಸ್ತಿ ಒಂದು 2-3 ಕಾಣಿಸ್ತಿದ್ದಾರೆ ಅಷ್ಟೇ. ಎಲ್ಲ
ನಾನು ನೋಡಲಿಲ್ಲ, ಯಾರು ಒಂದು ಇಬ್ಬರು ಮೂವರೇನೋ ಸ್ವಲ್ಪ ಹಸುಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ನೋಡ್ರಪ್ಪ, ನಮ್ಮ ಕಡೆ ಎಲ್ಲ ಗೋಧಿ ರಾಗಿ ಅಕ್ಕಿ ಎಲ್ಲ ತೊಗೊಂಡೋಗ್ಬಿಟ್ಟು ಫ್ಲೋರ್ ಮಿಲ್ಗೆ ಹೋಗಿ ನಾವು ಹಿಟ್ಟು ಮಾಡಿಸ್ಕೊಂಡು ಮನೆಗೆ ತೊಗೊಂಬರ್ತೀವಿ. ಆದರೆ ಚಿಟ್ಕೂಲಲ್ಲಿ ಕರೆಂಟಿನ ಸಹಾಯ ಇಲ್ದಂಗೆ ಇವರು ಹಿಟ್ಟನ್ನು ರೆಡಿ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ ಅಂತ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಾರೆ. ಈಗ ನೋಡ್ತಾ ಇದ್ರಲ್ಲ, ಇದೇ ಹಿಟ್ಟಿನ ಗಿರಣಿ ಮನೆ. ಹೆಂಗೈತೆ ನೋಡಿ. ಮೇಲ್ಗಡೆ ಏನಾದರೂ ಅವರು ಏನು ಮಾಡ್ತಾರೆ, ಗೋಧಿ ಏನಾದರೂ ಹಾಕ್ತಾರೆ. ಗೋಧಿ ಹಾಕಿದಾಗ ಅಲ್ಲಿ ಒಳಗಡೆ ಬಂದು ಇಲ್ಲಿ ಬೀಳುತ್ತೆ. ಇದೊಂದು ದೊಡ್ಡ ಕಲ್ಲು ಐತೆ, ಇದು ರೊಟೇಟ್ ಆಗುತ್ತೆ. ಸೊ ನಿಮಗೆ ಡೌಟ್ ಇರ್ಬೋದು, ಇಷ್ಟು ದೊಡ್ಡ ಕಲ್ಲು ಹೆಂಗೆ ರೊಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿ ಬನ್ನಿ. ಡೋರ್ ನೋಡಿ ಎಷ್ಟು ಚೆನ್ನಾಗೈತೆ, ಚಿಕ್ಕದು ಆಯಿತಾ. ಇಲ್ಲಿ ಹಿಂದೆ ಬಂದರೆ ಮೇಲ್ಗಡೆಯಿಂದ ಬೆಟ್ಟದ ಮೇಲಿಂದ ನೀರು ಬರ್ತಾವಲ್ಲ, ಸೊ ಆ ಬೆಟ್ಟದ ಮೇಲಿಂದ ಬಂದಂಥ ನೀರನ್ನ ಕ್ಲೀನಾಗಿ ಒಂದು ಕಡೆ ಬರಂಗೆ ಮಾಡ್ತಾರೆ ಈ ಥರ ಪೈಪಲ್ಲಿ. ಈ ಪೈಪಿನ ನೀರು ಸೀದಾ ಕೆಳಗಡೆ ಹೋಗುತ್ತೆ. ಅಲ್ಲಿ ಕಾಣಿಸ್ತಿದೆಯಾ, ಒಂಥರ ಏನೋ ವೀಲ್ ಥರ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನೀರು ಫೋರ್ಸಾಗಿ ಬಿದ್ದಾಗ ಆ ವೀಲ್ ತಿರುಗುತ್ತೆ. ಆ ಕಡೆಯಿಂದ ತೋರಿಸ್ತೀನಿ ಬನ್ನಿ. ಈ ಥರದನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ನೋಡಿ, ಆ ವೀಲ್ ಇದೆಯಲ್ಲ, ಆ ವೀಲ್ ರೊಟೇಟ್ ಆಗುತ್ತೆ. ಸದ್ಯಕ್ಕೆ ಈಗ ಯಾಕೋ ಯೂಸ್ ಮಾಡ್ತಾ ಇಲ್ಲ, ನಿಂತೋಗ್ಬಿಟ್ಟೈತೆ ಅದು. ಈಗ ನನ್ನಿಂದ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಮಾತಿ ಟೆಂಪಲ್ ಅಂತ ಹೇಳ್ತಾರೆ ಚಿಟ್ಕೂಲಲ್ಲಿ. ಸದ್ಯಕ್ಕೆ ಈಗ ಟೆಂಪಲ್ ಕ್ಲೋಸ್ ಆಗೈತೆ, ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೊಂದು ಮನೆ ಮುಂದೆ ನೋಡಿ, ಫ್ರೆಶ್ ಸ್ನೋ ಎಷ್ಟೈತಲ್ಲಿ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಫುಲ್ಲು ಹೆಂಗೆ ಸ್ಟೋರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಅದ್ಮೇಲೆ ಸ್ನೋ 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 ಮುಟ್ಲೇಬೇಕು. ಫ್ರೀಸ್. ಇಂಡಿಯಾಸ್ ಲಾಸ್ಟ್ ಪೋಸ್ಟ್ ಆಫೀಸ್ ಕೂಡ ಇಲ್ಲೇ ಐತಂತೆ. ಬಟ್ ಪೋಸ್ಟ್ ಆಫೀಸ್ ಎಲ್ಲೈತೆ ಕಾಣಿಸ್ಲಿಲ್ಲ ನನಗೆ. ಇನ್ನು ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ವೆಲ್ಕಮ್ ಟು ಬಾಸ್ಪಾ ರಿವರ್ ಕ್ಯಾಂಪ್ ಅಂತ, ಇಂಡಿಯಾಸ್ ಲಾಸ್ಟ್ ವಿಲೇಜ್ ಬೋರ್ಡು. ಇಲ್ಲಿ ತುಂಬ ಜನ ಫೋಟೋಸ್ ತಗೊಳ್ಳೋದಕ್ಕೆ ಅಂತಲೇ ಬರ್ತಾರೆ. ಅಲ್ಲಿ ದೂರದಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು ಅಂತ ನಾನೀಗ. ಅಲ್ಲಿಗೆ ಹೋಗೋದಕ್ಕೆ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ. ಶಾರ್ಟ್ಕಟ್ ಹೋಗ್ಬಿಟ್ಟು ಮತ್ತೆ ಮಿಸ್ ಆದರೆ ಮುಗೀತು ಕತೆ, ಏನೋ ಬಿತ್ತು. ವಾವ್ ಗೈಸ್, ನನ್ನಿಂದ ನೋಡಿ ಹೆಂಗೆ ಕಾಣ್ತಾ ಇದೆ ವ್ಯೂ. ಬಾ 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 ನೆಕ್ಸ್ಟ್ ಲೆವೆಲ್. ಹರ್ಕಿದ್ದು ಟ್ರೆಕ್ ಮಾಡ್ಬೇಕಾದ್ರೆ ಅಷ್ಟು ಸ್ನೋ ಏನು ನೋಡಲಿಲ್ಲ, ಬಟ್ ಇಲ್ಲಿ ತುಂಬ ಸ್ನೋ ನೋಡಿದೆ, ಸಖತ್ತಾಗಿತ್ತು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ಇಳಿಯೋದೇ ತುಂಬ ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತೆ. ಓಹೋ, ಓ ಮೈ ಗಾಡ್, ಸುಮ್ಮನೆ ಹೆಂಗಾಸಿ ಬಂದಿರಿ ಈಸಿ ಆಗೋದು ಅಂದ್ಕೊಂತೀನಿ. ಟ್ರೈಪ್ಯಾಡ್ ಗ್ರಿಪ್ ತಗೊಂಡು ನಿಧಾನಕ್ಕೆ ಇಳಿಯೋದು. ಜಾರ್ ಬಿದ್ದರೆ ಸೀದಾ ಅಲ್ಲಿ ಸ್ನೋ ಆಯ್ತಲ್ಲ, ಅಲ್ಲಿಗೆ ಹೋಗ್ತೀನಿ. ಈ ಥರ ಜಾಗಗಳಲ್ಲಿ ಏನೋ ಒಂದು ಅಡ್ವೆಂಚರ್ ಮಾಡಲಿಲ್ಲ ಅಂದರೆ ನೆಮ್ಮದಿನೇ ಆಗೋಲ್ಲ ನನಗೆ. ಮನೆ ಹರ್ಕಿದ್ದು ಟ್ರೆಕ್ಕಲ್ಲಿ ಮಾಡಿದ್ದು ಇನ್ನೂ ಈಗಲೂ ಭಯ ಆಗ್ತಾಯಿದೆ. ಇಂಥ ಬಂಗಾರದಂಥ ದಾರಿ ಇಟ್ಕೊಂಡು ನಾನು ಅಲ್ಲೆಲ್ಲೋ ಹತ್ತಿ ಇಳಿದು ಬಂದಿದ್ದಾಯಿತು. ಮಿಸ್ ಆಗಿದೆ ಏನು ಗತಿ. ಇಲ್ಲಿ ಇಳ್ದಿದ್ದು ನಾನು ನೋಡಿ, ಅಲ್ಲಿ ಆ ಪೈಪ್ ಹಿಡ್ಕೊಂಡು ಇಳ್ದಿದ್ದೀನಿ. ಗೈಸ್, ನನ್ನಿಂದ ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಬಾಸ್ಪಾ ರಿವರು. ಆ ಬಾಸ್ಪಾ ರಿವರ್ ಮುಂದೆನೇ ನೋಡ್ತೀವಿ ನಾವು ಇಲ್ಲೊಂದು ಬ್ಯೂಟಿಫುಲ್ ಐರನ್ ಬ್ರಿಡ್ಜು. ಇದ್ರ ಮೇಲೆ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬರ್ತವೆ ಅಂತ ಹೇಳ್ಬಿಟ್ಟು ತುಂಬ ಜನ ಬರ್ತಾರೆ ಇಲ್ಲಿಗೆ. ಸದ್ಯಕ್ಕೆ ಈಗ ಯಾರೊಬ್ಬರು ಬೈಕರ್ ಇದ್ದಾರೆ, ಬಿಟ್ಟರೆ ನಾನಿನ್ನ ಯಾರೂ ಇಲ್ಲ ಇಲ್ಲಿ.
ಗೈಸ್ ಇವಾಗ ಸ್ಟಾರ್ಟ್ ಆಗುತ್ತೆ ನನ್ನ ಅಸಲಿ ಅಡ್ವೆಂಚರು. ಯಾಕೆಂತಂದರೆ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಫುಲ್ ಸ್ನೋ ಐತೆ, ಫುಲ್ ಫಾರೆಸ್ಟ್ ಐತೆ, ಅದ್ರೊಳಗಡೆ ಹೊರಟಾಗ್ತೀನಿ. ನೋಡ್ರಿ ಸ್ನೋ ಹೆಂಗೈತೆ. ಬಾ 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 ಫ್ರೆಶ್ ಸ್ನೋ. ವಾವ್, ಅದು ಆಟ ಆಡೋದು. ಮೇಲ್ಗಡೆ ಹೋಗೋಣ. ಎಲ್ಲ ಗಟ್ಟಿ ಆಗ್ಬಿಟ್ಟೈತೆ. ಸ್ನೋನಲ್ಲಿ ನನ್ನ ಅಡ್ವೆಂಚರ್. ಮೇಲ್ಗಡೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಕೈ ಆಲ್ರೆಡಿ ಕೆಂಪಗೋಯ್ತು ನಂದು. ಇಲ್ಲಿ ನೋಡಿ, ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಸೀರೀಸಲ್ಲಿ. ಮೊನ್ನೆ ಅರ್ಕಿದೂನಲ್ಲಿ ಸ್ನೋ ನೋಡಿದೆ, ಮತ್ತು ಇವಾಗ ನೋಡ್ತಾ ಇದ್ದೀನಿ ಆಯಿತಾ. ಯಾವಾಗೂ ಬರಲ್ಲ, ಬಂದಾಗ ಆಟ ಆಡಬೇಕು. ಏನಾಯ್ತು ಇಲ್ಲಿ? ಹಾಂ ಹಾಂ ಹಾಂ, ಓಹೋ ಹೋ 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 ಓಹೋ. ಗೈಸ್, ಸ್ನೋಫಾಲ್ ಆಗಲಿಲ್ಲ ಅಂದ್ರೇನು, ಇಲ್ಲಿರೋ ಸ್ನೋ ತಗೊಂಡು ನಾನೇ ಸ್ನೋಫಾಲ್ ಮಾಡ್ಕೊತೀನಿ. ಇದು ಸ್ವಲ್ಪ ಗಟ್ಟಿ ಐತೆ. ಹೂ ಕೊರಿತೈತೆ. ತಳಿ ನೀನು ಸ್ವಲ್ಪ. ಯಾರಾದರೂ ಇನ್ನೊಬ್ರು ಇದ್ದಿದ್ರೆ ಬಾಲಲ್ಲಿ ಇದರಲ್ಲಿ ಬಾಲ್ ಮಾಡಿಬಿಟ್ಟು ಚೆನ್ನಾಗಿ ಆಟ ಆಡ್ಬೋದಿತ್ತು. ಮಿಸ್ ಆದರೆ ಇಲ್ಲಿ ಅದೇ ಬಿದ್ದೆ. ದೊಡ್ಡ ಬಾಲ್ ಮಾಡಿ ಈಗ ಒಬ್ಬನೇ ವಾಲಿಬಾಲ್ ಆಡ್ತೀನಿ. ವೆಯ್ಟ್. ಇದು ಬಾಲಿನ ಶೇಪಲ್ಲಿ ಇಲ್ಲ, ಇದು ಮಾಡ್ತೀನಿ ಒಂದು ನಿಮಿಷ. ಬಾಲ್ ಆಗಲಿಲ್ಲ, ಸಾರಿ. ಏನು ಯಾವ ಆ್ಯಂಗಲಲ್ಲಿ ಐತೋ ಇದು ನನಗೆ ಗೊತ್ತಾಗ್ತಾ ಇಲ್ಲ. ಇದು ಎಷ್ಟು ಖುಷಿ ಆಗ್ತಾಯಿತ್ತೋ ಅಷ್ಟೇ ಕೈ ಕೊರ್ದು ಹೋಗ್ತೈತೆ. ಓಕೆ, ರೆಡಿ? 1 2. ಅಯ್ಯೋ, ಬಿದ್ದೆ. ವಾವ್ ಗೈಸ್, ನಿಜವಾಗ್ಲೂ ಇದು ನೋಡಿದ್ರೆ ತಿನ್ನಬೇಕು ಅನಿಸ್ತೈತೆ. ತಿನ್ನೋಣ. ಚೆನ್ನಾಗೈತೆ, ಬಟ್ ಇನ್ನು ಸ್ವಲ್ಪ ತಿನ್ನಬೇಕು ಅನಿಸ್ತೈತೆ. ನೈಸ್. ಯಾರಾದರೂ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಯಾರೆಲ್ಲ ನೋಡ್ತಿದ್ರೋ ನಿಮಗೆಲ್ರಿಗೂ ಒಂದು ಗಿಫ್ಟ್ ಐತೆ ನನ್ನ ಕಡೆಯಿಂದ. ತುಂಬ ಕಷ್ಟ ಬಿದ್ದಿದ್ದೀನಿ ಇದು ಮಾಡೋದಕ್ಕೆ, ಯಾಕಂತಂದರೆ ಕೈಯೆಲ್ಲ ಫುಲ್ ಕೆಂಪಗೆ ಹೋಗ್ಬಿಟ್ಟೈತೆ. ಅಂಥದ್ದು ಏನು ಮಾಡಿದ್ದೀನಿ ಅಂದರೆ ಟಂಟಡನ್ ಗೈಸ್, ನಿಮಗೋಸ್ಕರ ಈ ಹಾರ್ಟು ಸೂಪರಾ? ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗೈತೆ. ವಾವ್, ತುಂಬ ಕಷ್ಟ ಬಿದ್ದೆ, ಅಂದರೆ ಮುಟ್ಟಕ್ಕಾಗಲ್ಲ ಸ್ನೋ, ಆದರೂ ಕೂಡ ಮಾಡಿದ್ದೀನಿ. ನೈಸ್. ಇದನ್ನ ಇಲ್ಲೇ ಇಟ್ಬಿಡ್ತೀನಿ. ಯಾರಾದರೂ ಬಂದೆ ಮೇ ಬಿ ಇರೋಲ್ಲ, ಕರ್ಗೋಗುತ್ತೆ. ಓಕೆ, ಇಲ್ಲೇ ಇರು. ವಾವ್, ನಾನು ಇಷ್ಟೊತ್ತು ನಿಮಗೆ ಒಂದು ಒಳ್ಳೆ ಹಾರ್ಟ್ ಮಾಡಿ ತೋರಿಸಿದ್ನಲ್ಲ, ಅದು ನಾನು ಮಾಡಿದ್ದು. ಆದರೆ ಪ್ರಕೃತಿನೇ ನನಗೋಸ್ಕರ ನಿಮಗೋಸ್ಕರ ಏನೋ ಒಂಥರ ಡಿಫ್ರೆಂಟಾಗಿ ಏನೋ ಒಂದಿದು. ಏನಂತ ಹೇಳಿ ನೋಡೋಣ. ಇಲ್ಲಿ ನೋಡಿ ಹೆಂಗೈತಿದು. ಹೇ ಬಿದ್ದಿಯಾ? ವಾವ್, ಓ ಮೈ ಗಾಡ್. ಇದನ್ನು ಯಾರಾದರೂ ಇಟ್ಟಿದ್ರೆ ಇಲ್ಲ ಅಂದರೆ ಹಿಂಗೆ ಫಾರ್ಮ್ ಆಗಿತ್ತು, ಅರ್ಥ ಆಗ್ತಿಲ್ಲ. ಹಿಂಗಿತ್ತಿದ್ದು ಹಿಂಗೆ ತೊಗೊಂಡೆ. ವಾವ್, ನೈಸ್. ನಿಜವಾಗ್ಲೂ ಸ್ನೋ ಅಲ್ಲಿ ಎಷ್ಟೊತ್ತು ಆಟ ಆಡಿದ್ರು ಕೂಡ ಬೇಜಾರಾಗ್ತಾಯಿಲ್ಲ. ಅವಾಗಲಿಂದ ಎಲ್ಲೇ ಇದ್ದೀನಿ. ನಾರ್ಮಲಾಗಿ ವಿಲೇಜೆಲ್ಲ ನೋಡ್ಕೊಂಬಂದೆ. ಮೇನ್ ಈಗ ಈ ಬಾಸ್ಪಾ ರಿವರ್ ಪಕ್ಕದಲ್ಲಿ ಸ್ನೋನಲ್ಲಿ ಆಟ ಆಡೋದೆ ನನ್ನ ಗೋಲ್. ಈಗ ಚೆನ್ನಾಯ್ತು. ಹೊಡಿಲ್ಲ ಈಗ ನಿಮಗೆ?
ಗಟ್ಟಿಯಾಗಿ ಹೋಗೈತೆ ಪಾ. ಇಲ್ಲೇನು ಗೊತ್ತಾ, ಶೂಗೆ ಗ್ರಿಪ್ ಇರಲ್ಲ, ಸ್ನೋನಲ್ಲಿ ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಟ್ರೈಪ್ಯಾಡ್ ಇರೋದಕ್ಕೆ ಸ್ವಲ್ಪ ಬೆಸ್ಟ್ ಗ್ರಿಪ್ ಐತಿ ಇಲ್ಲಿ ನೋಡಿ. ಇಲ್ಲೆಲ್ಲ ಸ್ನೋ ಗಟ್ಟಿ ಆಗಿಬಿಟ್ಟೈತೆ, ಹಿಂಗಿಟ್ರೆ ಹಿಂಗೆ ಜಾರ್ಕೊಂಡು ಹೋಗುತ್ತೆ. ಸೂಪರ್ 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 ಅಷ್ಟೇ. ಓ ಶೂ ಅಲ್ಲೆಲ್ಲ ಸ್ನೋ ಹೋಯ್ತು. ಓಕೆ, ಇಲ್ಲೇನು ಗೊತ್ತಾ, ಆ್ಯಕ್ಚುಲಿ ಈ ಕಡೆ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಫೆನ್ಸ್ ಎಲ್ಲ ಹಾಕಿದ್ದಾರೆ. ಆದರೆ ತುಂಬ ಜನ ಬಂದಿದ್ದಾರೆ, ನಾನು ಬಂದೆ. ಈಗ ನಾವು ಆ ವಿಲೇಜ್ ಕಡೆ ಹೋದರೆ ಸ್ನೋ ಸಿಗಲ್ಲ, ಬಟ್ ಈ ಕಡೆ ಬಂದರೆ ಸ್ನೋ ಇರೋದು ಆಟ ಆಡೋದಕ್ಕೆ. ಗೈಸ್ ಇಲ್ಲಿ ನೋಡಿ, ಈ ಬಂಡೆ ಮೇಲೆ ಎಷ್ಟು ಚೆನ್ನಾಗಿ ಸ್ನೋ ಆಯ್ತು ಇಲ್ಲಿ. ಓವರಾಲ್ ಆಗಿ ಎಷ್ಟು ಖುಷಿ ಬೀಳ್ತೀವೋ ಅಷ್ಟೇ ಸ್ಟ್ರಗಲ್ಲು ಆಗ್ತದೆ. ತಮಾಷೆ ಅಲ್ಲ ಸ್ನೋಲ್ಲಿ ಆಟ ಆಡೋದಂದರೆ. ಇವತ್ತು ನನ್ನ ಈ ಸೀರೀಸ್ನ ಕೊನೆಯ ದಿನ ಆಗಿರೋದ್ರಿಂದ ನನಗಿಷ್ಟ ಬಂದಿದ್ದೆಲ್ಲ ಮಾಡ್ತೀನಿ. ನೋ ಲಿಮಿಟ್ ಇವತ್ತು. ಓಕೆ, ಇಷ್ಟೊತ್ತು ಚೆನ್ನಾಗಿ ಸ್ನೋಫಾಲೆಲ್ಲ ಆಡ್ಕೊಂಡ್ಬಂದೆ. ಸ್ವಲ್ಪ ಈ ಸೀರೀಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ. ಈಗ ಏನಿಲ್ಲ, ಈ ಸೀರೀಸ್ನ ಕೆಲವು ತಿಂಗಳಿಂದ ಸ್ಟಾರ್ಟ್ ಮಾಡಿದೆ. ತುಂಬಾ ಟೆನ್ಷನ್ ಇತ್ತು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಆದರೂ ಕೂಡ ಹೆಂಗೋ ಹಂಗೆ ಈ ಸೀರೀಸ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಿದೆ. ಇವತ್ತು ಕೊನೆಯ ದಿನ, ನಮ್ಮ ಭಾರತದ ಕೊನೆಯ ಹಳ್ಳಿಲಿ ನನ್ನ ಈ ಸೀರೀಸ್ನ ಕೊನೆಯ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಮನೆಯಿಂದ ಹೊರಡ್ಬೇಕಾದ್ರೆ ತುಂಬಾ ಟೆನ್ಷನ್ ಆಗ್ತಾಯಿತ್ತು ನಿಜವಾಗ್ಲೂ. ತಮಾಷೆ ಎಲ್ಲ ಹೊರಗಡೆ ಇಷ್ಟು ದಿನ ಟ್ರಾವೆಲ್ ಮಾಡೋದಂದರೆ. ಇದು ಫ್ಯಾಮಿಲಿನ ಬಿಟ್ಟು ಇಷ್ಟು ದಿನ ಫ್ಯಾಮಿಲಿ ಬಿಟ್ಟಿರೋದಕ್ಕೆ ನನ್ನ ಕೈಯಲ್ಲಿ ಯಾವತ್ತೂ ನಾನು ಅಷ್ಟು ದೂರ ಇರಲಿಲ್ಲ. ಆದರೆ ಬಟ್ ಈ ಸೀರೀಸಲ್ಲಿ ದೂರ ಇದ್ದು ಸಕ್ಸಸ್ಫುಲ್ಲಾಗಿ ಸೀರೀಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮನೆಯಿಂದ ಬ್ಯಾಗ್ ತೊಗೊಂಡು ನಮ್ಮ ಅಣ್ಣನ ಜೊತೆ ಡೈರೆಕ್ಟಾಗಿ ಮೆಟ್ರೋ ಸ್ಟೇಷನ್ ಹತ್ರ ಇಳಿದೆ. ಇನ್ನೇನು ನಮ್ಮ ಅಣ್ಣ ಹೋಗಬೇಕಾದ್ರೆ ಜಸ್ಟ್ ಇನ್ನು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲ, ಯಾಕಂತಂದರೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಭಯ, ಏನೋ ಈ ಸೀರೀಸ್ ಮಾಡ್ತೀನಿ ಅನ್ನೋದೇ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಕಣ್ಣಲ್ಲಿ ಒಂಥರ ಬಾಧೆ ಆಗ್ತಾಯಿತ್ತು, ಯಾಕೆಂತಂದ್ರೆ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಹೋಗಿ ಮೆಟ್ರೋದಲ್ಲಿ ಕೂತ್ಕೊಂಡಿದ್ದೆ. ಒಂದು ಸರಿ ಯೋಚನೆ ಮಾಡಿದೆ, ಮಾಡಬೇಕಾ ಈ ಸೀರೀಸು. ನಿಜವಾಗ್ಲೂ ತಮಾಷೆ ಅಲ್ಲ ಇಷ್ಟು ದಿನ ಟ್ರಾವೆಲ್ ಮಾಡೋದು ಅಂತಂದರೆ. ನಿಜವಾಗ್ಲೂ ನನಗೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಕೊಂತೀನಿ ನನ್ನ ಲೈಫಲ್ಲಿ. ಮತ್ತು ಈ ಸೀರೀಸ್ ಮಧ್ಯದಲ್ಲಿ ತುಂಬಾ ಮೈಕ್ ಕಳೆದೋಯ್ತು, ಇನ್ನೂ ಏನೇನೋ ಕಳೆದೋದು, ಏನೇನೋ ಲಾಸ್ ಆಯಿತು. ಸ್ಕ್ಯಾಮ್ ಮಾಡೋ ಜನಗಳು, ಒಳ್ಳೆ ಜನಗಳು, ಕೆಟ್ಟದು ಒಳ್ಳೆಯದು ಎಲ್ಲ ನಡೀತು ಈ ಸೀರೀಸಲ್ಲಿ. ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ನಾನು ಈ ಸೀರೀಸ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಒಂದು 12,000 ಸಬ್ಸ್ಕ್ರೈಬರ್ಸ್ ಇದ್ದರು. ಈಗ ಒಂದು 61,000 ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸೊ ಈ ಸೀರೀಸ್ ಆದಮೇಲೆ ಗೊತ್ತಿಲ್ಲ ಟ್ರಾವೆಲ್ ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಮೇ ಬಿ ಟ್ರಾವೆಲ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಭುಜದ ಮೇಲೆ ಬಂದಿತ್ತು, ಯಾಕಂತಂದರೆ ನನ್ನ ನಂಬಿ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಫ್ಯೂಚರಲ್ಲಿ ಪ್ಲಾನ್ ಅಂತೂ ಇಲ್ಲ ಏನು ಮಾಡ್ತೀನಿ ಅಂತ. ಈಗ ಈ ಸೀರೀಸಲ್ಲಿ ಏನು ಮಾಡ್ತಿದ್ದೆ, ಬೆಳಿಗ್ಗೆ ಎದ್ದೋಳೋದು, ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗೋದು, ಅದ್ರ ಬಗ್ಗೆ ನಿಮಗೆ ಆ ಸ್ಟೋರೀಸ್ನ ಹೇಳೋದು ನನ್ನ ಕೆಲಸ ಆಗಿತ್ತು. ಬಟ್ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಬಟ್ ಫೈನಲಿ ಈ ಸೀರೀಸ್ನ ಕಂಪ್ಲೀಟ್ ಮಾಡಿದೆ. ತುಂಬಾ ಖುಷಿ ಆಯಿತು ಗೈಸ್. ನೀವಂತೂ ತುಂಬಾ ಸಪೋರ್ಟ್ ಮಾಡಿದ್ರಿ. ನನಗೆ ಈ ಟ್ರಾವೆಲಿಂಗ್ ಅನ್ನೋದು ಚಿಕ್ಕವಳಿಂದ ತುಂಬಾ ಇಂಟ್ರೆಸ್ಟ್ ಇತ್ತು. ಹೆಂಗೆ ಅಂದರೆ ನಾನು 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಸ್ಕೂಲ್ ಮೇಲೆ ಕೆಲವು ಬರ್ದಿತ್ತಿದ್ರು ವರ್ಡ್ಸು, ದೇಶ ಸುತ್ತಿ ಕೋಶ ಓದು ಅಂತ ಹೇಳ್ಬಿಟ್ಟು. ಅವಾಗ ಅದಕ್ಕೆ ಅರ್ಥ ಗೊತ್ತಿರಲಿಲ್ಲ ನನಗೆ, ಏನು ದೇಶ ಸುತ್ತದೇನು ಕೋಶ ಓದೋದೇನು ಅಂತ. ಬಟ್ ದೊಡ್ಡವನಾಗ್ತಾ ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಅನ್ನೋದು ನನ್ನಲ್ಲಿ ಹೆಂಗೆ ಬಂತೋ ಗೊತ್ತಿಲ್ಲ. ಟ್ರಾವೆಲ್ ಮಾಡ್ತಿದ್ದೆ ಬೇರೆ ಪ್ಲೇಸಸ್ಗೆ. ಕೇರಳಕ್ಕೆ ಹೋಗಿದ್ದೆ, ತಮಿಳ್ನಾಡಿಗೆ ಹೋಗಿದ್ದೆ, ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕದ ಕಡೆ ಎಲ್ಲ ಓಡಾಡಿದ್ದೆ. ಆದರೆ ವೀಡಿಯೋ ಮಾಡ್ತಿರಲಿಲ್ಲ ನಾನು.
ನಿಜವಾಗ್ಲೂ ಈಗಲೂ ಕೂಡ ನೀವು ನಂಬ್ತಿರಲ್ವಾ, ನಾನು ಈಗಲೂ ಕೂಡ ಸ್ವಲ್ಪ ಸ್ಟ್ರಗಲ್ ಬೀಳ್ತೀನಿ ಲಾಗ್ ಮಾಡಬೇಕಾದ್ರೆ. ಬಟ್ ಅಂಥ ಮೈಂಡ್ಸೆಟ್ಟಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ತುಂಬಾ ಖುಷಿ ವಿಚಾರ. ಟ್ರಾವೆಲಿಂಗ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಟ್ರಾವೆಲ್ ಅಂತ ಅಂದರೆ ತುಂಬ ಜನ ಸಖತ್ತಾಗಿರುತ್ತೆ, ಮತ್ತು ನೀವೆಲ್ಲ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರ, ತುಂಬಾ ಖುಷಿಯಿಂದ ಇರ್ತೀನಿ, ಯಾವುದೋ ಒಂದು ಪ್ಲೇಸ್ಗೆ ಹೋದಾಗ ಎಕ್ಸೈಟ್ ಆಗ್ತಾ ಇರ್ತೀನಿ. ಆದರೆ ಬಿಹೈಂಡ್ ದ ಟ್ರಾವೆಲ್ಲೇ ಬೇರೆ ಇರುತ್ತೆ. ಸೊ ಸ್ಟ್ರಗಲ್ಲು 50% ಇರುತ್ತೆ, 50% ಹ್ಯಾಪಿ ಕೂಡ ಇರುತ್ತೆ. ಸೊ ಒಂದು ಸೈಡ್ ಅಂತ ಅನ್ಕೋಬಾರ್ದು ಯಾವತ್ತೇ ಆಗಲಿ. ಎಕ್ಸಾಂಪಲ್ಲು, ನನ್ನ ಈ 100ನೇ ವಿಡಿಯೋ ನಾನು ಯುಲಾಖಂಡದಲ್ಲಿ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು, ಪ್ರಪಂಚದಲ್ಲೇ ಅತಿ ಎತ್ತರವಾದ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಇರೋದು ಯುಲಾಖಂಡದಲ್ಲಿ. ಅದು ಹಿಮಾಲಯ ಪರ್ವತ ಟ್ರೆಕ್ ಮಾಡ್ಕೊಂಡು ಹೋಗಬೇಕು, ತುಂಬ ದೊಡ್ಡ ಟ್ರೆಕ್ ಅದು. ಸೊ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಪ್ರಿಯಿಂದ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಹೇಳಿದ್ರು ಏಪ್ರಿಲ್ 15ನೇ ತಾರೀಕು ಟ್ರೆಕ್ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಬೇಜಾರಾಗೋಯ್ತು. ಯಾಕೆಂತಂದರೆ ನಾನು ಯಾರನ್ನಾದರೂ ಮೋಟಿವೇಶನ್ ತಗೊಂಡು ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ನೋ ಅವ್ರ ದೇವಸ್ಥಾನದಲ್ಲೇ ಈ ಸೀರೀಸ್ನ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಅದು ಆಗಲಿಲ್ಲ. ಬಟ್ ಅದಕ್ಕೆ ಈಗ ಇಲ್ಲೇ ಚಿಟ್ಕುಲ್ ಅನ್ನೋ ಒಂದು ಹಳ್ಳಿಗೆ ಬಂದೆ. ಇದು ಕೂಡ ಚೆನ್ನಾಗೈತೆ. ಸೊ ತುಂಬ ಖುಷಿ ಆಗ್ತಾಯಿದೆ ಗೈಸ್ ನಿಜವಾಗ್ಲೂ. ಇಲ್ಲಿಂದ ಇನ್ನು ಡೈರೆಕ್ಟಾಗಿ ಮನೆಗೆ ಹೋಗ್ತೀನಿ. ಈ 100 ದಿನಗಳ ಈ ಟ್ರಾವೆಲ್ ಸೀರೀಸ್ ಅನ್ನೋದು ತುಂಬ ದಿನಗಳೇ ತಗೊಂಡಿದ್ದೀನಿ. ಯಾಕೆಂತಂದರೆ ಸಮ್ ಹೆಲ್ತ್ ಇಶ್ಯೂಸ್ ಬಂತು, ಆಮೇಲೆ ದುಡ್ಡಿನ ವಿಚಾರ ಗೊತ್ತಲ್ಲ, ಟ್ರಾವೆಲಿಂಗ್ ಅಂದರೆ ಏನು ತಮಾಷೆ ಅಲ್ಲ, ತುಂಬ ಎಕ್ಸ್ಪೆನ್ಸಿವು. ಹೊರಗಡೆ ಓಡಾಡಬೇಕು, ಊಟ ತಿಂಡಿ. ಈ ಸೀರೀಸಲ್ಲಿ ನನ್ನ ಕೈಯಲ್ಲಿ ಉಳಿಸೋದೆಲ್ಲ ಅಂತಂದರೆ ಊಟದಲ್ಲಿ ದುಡ್ಡು ಉಳಿಸಿದ್ದೆ. ಹೆಂಗೆ ಅಂತಂದರೆ ಮಾರ್ನಿಂಗು ಊಟ ಸ್ಕಿಪ್ ಮಾಡ್ತಿದ್ದೆ, ಏನೋ ಜಸ್ಟ್ ಸ್ನ್ಯಾಕ್ಸ್ ತಿಂತಿದ್ದೆ. ಮಧ್ಯಾಹ್ನ ಕೂಡ ಲೈಟಾಗಿ ತಿಂತಿರಲಿಲ್ಲ, ಆಲ್ಮೋಸ್ಟ್ ಅಲ್ಲಿ ಅವಾಯ್ಡು. ನೈಟ್ ಹೊತ್ತು ಮಾತ್ರ ಊಟ ಮಾಡ್ತಿದ್ದೆ. ಯಾಕಂತಂದರೆ ರಾತ್ರಿ ಹೊತ್ತು ಮಲ್ಕೊಂಡಾಗ ಹೊಟ್ಟೆ ಹಸ್ರೆ ನಿದ್ದೆ ಬರೋಲ್ಲ. ಸೊ ರಾತ್ರಿ ಹೊತ್ತು ಮಾತ್ರ ಊಟ ಮಾಡ್ತಿದ್ದೆ. ಈ ಸೀರೀಸ್ನ ಕೊನೆಯ ವಿಡಿಯೋ ನಿಮ್ಮ ಹತ್ರ ತುಂಬಾ ಮಾತಾಡಬೇಕು. ಮತ್ತು ಈ ಸೀರೀಸ್ನ ಈ ಎಕ್ಸ್ಪೆನ್ಸಸ್ಸು ಏನೆಲ್ಲ ಖರ್ಚಾಯಿತು, ಈ ಪ್ಲೇಸಸ್ ಬಗ್ಗೆ ಎಲ್ಲ ನಾನು ನಿಮಗೆ ಡೆಡಿಕೇಟೆಡಾಗಿ ಒಂದು ವಿಡಿಯೋ ಮಾಡ್ತೀನಿ. 50K ನಾನೊಂದು Q&A ವಿಡಿಯೋ ಮಾಡಬೇಕಿತ್ತು. ಸಾರಿ ಗೈಸ್, ನಾನು ಅದನ್ನ ಒಂದು ದೊಡ್ಡ ವಿಡಿಯೋ ಮಾಡ್ತೀನಿ. ಈ ಸೀರೀಸ್ ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ಆ ವಿಡಿಯೋ ಬರುತ್ತೆ. ಇನ್ನು ಈ 100 ಡೇಸ್ ಪಯಣ ಸೀರೀಸ್ ಸ್ಟಾರ್ಟ್ ಆಗಿದ್ದು ಹಂಪಿಯಿಂದ ನಾನು ಡೈರೆಕ್ಟಾಗಿ ಮಹಾರಾಷ್ಟ್ರಕ್ಕೆ ಹೋದೆ. ಮಹಾರಾಷ್ಟ್ರದಿಂದ ಗುಜರಾತು, ರಾಜಸ್ಥಾನು, ಉತ್ತರ ಪ್ರದೇಶ, ಬಿಹಾರು, ನಾರ್ತ್ ಈಸ್ಟು, ಜಾರ್ಖಂಡು, ಒಡಿಸ್ಸಾ, ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮತ್ತು ಮಹಾರಾಷ್ಟ್ರ, ಮತ್ತು ರಾಜಸ್ಥಾನದಿಂದ ಡೈರೆಕ್ಟಾಗಿ ಪಂಜಾಬಿಂದ ಉತ್ತರಾಖಂಡು, ಹಿಮಾಚಲ್ ಪ್ರದೇಶ, ಇಷ್ಟು ಸ್ಟೇಟ್ಸ್, ಡೆಲ್ಲಿ ಕೂಡ. ಸೊ ಇಷ್ಟು ಸ್ಟೇಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಬಂದೆ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಬ್ರೋ ಏನು ನಮ್ಮ ಕರ್ನಾಟಕದಲ್ಲಿ ಪ್ಲೇಸಸ್ ಇಲ್ವಾ ವಿಡಿಯೋ ಮಾಡೋದಕ್ಕೆ, ಬೇರೆ ಕಡೆನೇ ಹೋಗ್ತೀರಾ ಅಂತ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದ್ದಾವೆ. ಸೊ ನನಗೆ ಅದು ಸಪ್ರೇಟು ಪ್ಲಾನ್ ಇದೆ. ಯಾಕೆಂತಂದರೆ ಈಗ ನಮ್ಮ ಭಾರತನ ಹೆಂಗೆ ನಾನು ಕಂಪ್ಲೀಟಾಗಿ ಆಲ್ಮೋಸ್ಟ್ ಅಲ್ಲೆಲ್ಲ ಹೆಂಗೆ ಟ್ರಾವೆಲ್ ಮಾಡಿದ್ನೋ ಅದೇ ಥರ ನಮ್ಮ ಕರ್ನಾಟಕನೂ ಕೂಡ ಸಪ್ರೇಟ್ ಪ್ಲಾನ್ ಇದೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಸೊ ನಮ್ಮ ಊರನ್ನ ನಾವು ಇನ್ನೂ ಚೆನ್ನಾಗಿ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಅಂತಲೇ ನಮ್ಮ ಕರ್ನಾಟಕದಲ್ಲಿ ಜಸ್ಟ್ ಹಂಪಿ ನೋಡ್ಕೊಂಡು ನಾನು ಮಹಾರಾಷ್ಟ್ರಕ್ಕೆ ಹೊರಟೋದೆ. ಈ ಸೀರೀಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದೇ ತಲೆಯಲ್ಲಿದ್ದಿದ್ದು, ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಾರೆ, ಫಲನ ಬಯಸ್ದಂಗೆ ನಿನ್ನ ಕರ್ಮನ ನೀನು ಮಾಡು ಅಂತ. ಸೊ ನಾನು ಕೆಲಸ ನಾನು ಮಾಡಿದ್ದೀನಿ. ಸೊ ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು. ಅದಕ್ಕೆ ಮತ್ತೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಾಯ್ ಹ್ಯಾಪಿ ಜರ್ನಿ, ಥ್ಯಾಂಕ್ ಯು. ಸೊ ನಾನೀಗ ಚಿಟ್ಕುಲಿಂದ ನಮ್ಮ ಕರುನಾಡು, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಹೆಂಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಟ್ರೈನ್ ಟಿಕೆಟ್ ಅಂತೂ ಬುಕ್ ಮಾಡ್ಕೊಂಡಿಲ್ಲ. ಇಲ್ಲಿಂದ ನಾನೀಗ ಚಂಡೀಗಢ, ಶಿಮ್ಲಾ, ಅಲ್ಲಿಗೆ ಹೆಂಗೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ. ಯಾಕಂತಂದರೆ ಬಸ್ಸೇ ಇಲ್ಲ, ಇಲ್ಲಿ 2 ಗಂಟೆಗೆ ಬಸ್ ಆಯ್ತಂತೆ. ಸೊ ಅಲ್ಲಿ ನನ್ನಿಂದ ನೋಡ್ತಾ ಇದ್ರಲ್ಲ ಅದೇ ಹೋಮ್ ಸ್ಟೇ. ಸೊ ನನಗೆ ಬಂದ್ಬಿಟ್ಟು 1500 ರೂಪಾಯಿ ಚಾರ್ಜ್ ಮಾಡಿದ್ರು. ಸೊ ನಾನೀಗ ಕೊನೆ ದಿನ ಅಲ್ವಾ, ಸೊ ಇರಲಿ ಅಂತ ಹೇಳ್ಬಿಟ್ಟು ಆ ರೂಮ್ ತಗೊಂಡೆ. ಆ್ಯಕ್ಚುಲಿ ಏನಕ್ಕೆ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅಂದರೆ ಉಸಿರಾಡೋಕ್ಕಾಗ್ತಿಲ್ಲ, ಅದು ಹೀಟ್ರ್ ಇರುತ್ತಲ್ಲ, ರೂಮ್ ಹೀಟರು. ಸೊ ಅದಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳಿದ್ರು. ಚೆನ್ನಾಗಿತ್ತು ಊಟ ಗೀಟ ಎಲ್ಲ. ಸೊ ಈ ಬ್ಯೂಟಿಫುಲ್ ವಿಲೇಜಲ್ಲಿ ನಾನೀಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇನ್ನೂ ಇಲ್ಲಿಗೆ ಎಂಡ್ ಆಗಿಲ್ಲ, ಇನ್ನು ಮನೆಗೆ ಹೋಗ್ತೀನಿ. ಮನೆಗೆ ಹೋದಾಗ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಇಷ್ಟು ದಿನ ಆದಮೇಲೆ ಮನೆಗೆ ಹೋಗ್ತೀನಲ್ಲ, ಸೊ ಅದು ಸ್ಪೆಷಲ್ ಮೂಮೆಂಟ್ ನನಗೆ.
ಯಾವಾಗ ಹೋಗ್ತೀನಿ ಅನಿಸ್ಬಿಟ್ಟಿದೆ. ಯಾಕಂತಂದರೆ ಸೀರೀಸ್ ಕಂಪ್ಲೀಟ್ ಆಗಿದ ತಕ್ಷಣ ಫಸ್ಟು ಬೇಗ ಹೋಗಿ ಮನೆಯಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿ ಹ್ಯಾಪಿಯಾಗಿ ನಮ್ಮ ಮನೆ ಊಟ ತಿನ್ನಬೇಕು ಅಂತ. ಯಾಕಂತಂದರೆ ಇಷ್ಟು ದಿನದಿಂದ ಹೊರಗಡೆ ತಿಂದು ಹೋಟೆಲಲ್ಲಿ. ಇದೇ ಚಿಟ್ಕುಲ್ ಬಸ್ ಸ್ಟಾಪ್ ಅಂತಂದರೆ ಬಸ್ ಬಂದು ನಿಂತು ರಿಟರ್ನ್ ಹೊರಟೋಗುತ್ತೆ. ನಿಜವಾಗ್ಲೂ ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ ವ್ಯೂ. ಗೈಸ್ ಯಾವುದೋ ಶೇರಿಂಗ್ ಗಾಡಿ ಸಿಕ್ಕಿದೆ ನನಗೆ. ಇಲ್ಲಿಂದ ಚಿಟ್ಕುಲಿಂದ ಸಾಂಗ್ಲೆಯಿಂದ ತಪ್ಪರಿ ಹೋಗಬೇಕು. ಹಾಯ್ ಸೊ ಹೆಂಗೋ ಗಾಡಿ ಸಿಕ್ಕಿದ್ದು ತುಂಬ ಖುಷಿ ಆಯ್ತು. ಯಾಕಂತಂದರೆ 2 ಗಂಟೆವರೆಗೂ ವೆಯ್ಟ್ ಮಾಡಬೇಕಾಯಿತು. ಮೇ ಬಿ ಸಾಂಗ್ಲೆ ಬಸ್ ಮೇಲೆಗೇನಾ? ಅಲ್ಲಿಂದ ಬಸ್ ಸಿಗುತ್ತಂತೆ. ಸೊ ಏನು ಮಾಡಿದಾರಲ್ಲಪ್ಪ ಈ ಚಳಿಲಿ. ಇದು ನನ್ನ ಸೀಟ್ ನಂಬರ್ 72. ಕೆಳಗಡೆ ಬಂದಿರೋ ಚೆನ್ನಾಗಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ, ಮೇಲೆ ಬಂದೈತೆ. ಸದ್ಯಕ್ಕೆ ಟ್ರೈನೆಲ್ಲ ಫುಲ್ ಖಾಲಿ ಐತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಫುಲ್ ಆಗೋಗ್ತಾರೆ, ಆಯಿತಾ? Your attention please. Train number ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ನಾನು ಎಲ್ರಿಗೂ ಸರ್ಪ್ರೈಸ್ ಮಾಡೋ ಅಂತ ನಾನು ಬಂದರೆ ಎಲ್ಲರೂ ಸೇರಿ ನನಗೆ ಸರ್ಪ್ರೈಸ್ ಮಾಡೋರು. ಎಲ್ಲ ನಮ್ಮ ಅಕ್ಕನ ಮನೆಗೆ ಹೊರಟೋಗಿದ್ದಾರೆ. ಸದ್ಯಕ್ಕೆ ಮನೇಲಿ ಯಾರೂ ಇಲ್ಲ, ಫುಲ್ಲು ಖಾಲಿ ಹೊಡಿತೈತೆ. ಈಗ ಬಂದು ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಊಟ ಅಂದರೆ ನಾನೇ ಜಸ್ಟ್ ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬ್ಯಾಗೆಲ್ಲ ತಗೊಂಡೀಗ ಮತ್ತೆ ಇಲ್ಲಿಂದ ನಾನು BTM ಲೇಔಟ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಮತ್ತೆ 1-2-3 ಅವರ್ ಜರ್ನಿ ಆದರೂ ಆಗ್ಬೋದು. ಮೆಟ್ರೋದಲ್ಲಾದರೆ ಇನ್ನೂ ಬೇಗ ಹೋಗ್ತೀನಿ. ಸೊ ಗಾಡಿ ನಮ್ಮ ಅಣ್ಣ ತೊಗೊಂಡೋಗಿದ್ದಾರೆ. ಸ್ಕೂಟಿ ಐತೆ. ಸ್ಕೂಟಿಲಿ ಈ ಬಿಸಿಲಲ್ಲಿ ಹೋಗೋಕ್ಕಾಗೋದಿಲ್ಲ. ನಿಜವಾಗ್ಲೂ ನೀವು ನಂಬ್ತಿರೋಲ್ವ, ಬೆಂಗಳೂರಲ್ಲಿ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಯಾಕೆಂತಂದರೆ ನಾನು ಚಿಟ್ಕೂಲಲ್ಲಿದ್ದಾಗ ಎಷ್ಟು -1 ಡಿಗ್ರಿ ಇತ್ತು. ಬಟ್ ಇಲ್ಲಿ ಬಂದಾಗ ಶಾಕ್ ನಾನು. ಮತ್ತು ನಾನು ಹೊರಗಡೆ ಬಂದು ನೋಡ್ತೀನಿ, ಗಿಡ ಎಲ್ಲ ಪಾಪ ಒಣಗೋಗಿದ್ದಾಗ ಆ ಗಿಡಕ್ಕೆಲ್ಲ ನೀರು ಹಾಕಿ ಸ್ವಲ್ಪ ಮನೇಲಿ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಇಲ್ಲಿಂದ ಮತ್ತೆ ಹೊರಡ್ತಾ ಇದ್ದೀನಿ ಇಲ್ಲಿಗೆ BTM ಲೇಔಟ್ಗೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ 100 ಡೇಸ್ ಪ್ರಯಾಣ ಸೀರೀಸ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಗಿತು ನನ್ನ ಈ 100 ಡೇಸ್ ಪ್ರಯಾಣ ಸೀರೀಸ್. ತುಂಬ ಖುಷಿ ಆಗ್ತಾಯಿದೆ ಮನೆಗೆ ಬಂದು ಕೂಡ. ಸೊ ಇನ್ನು ಚೆನ್ನಾಗಿ ಅಡುಗೆ ಮಾಡಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ, ಮತ್ತು ಫ್ಯೂಚರಲ್ಲಿ ಏನನ್ನ ಗೊತ್ತಿಲ್ಲ ಏನು ಪ್ಲಾನ್ ಅಂತ ಹೇಳಿದ್ನಲ್ಲ, ನೋಡೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತು ನೆಕ್ಸ್ಟ್ ಟೈಮ್. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.